ಐಟಮ್ಸ್ ಎಲ್ಲ ಫ್ರಿಜ್ ಅಲ್ಲೇ ಇಟ್ಟಿದ್ಯಾ? ಇದು ಫ್ರಿಜ್ ಇಲ್ಲ ಅಜ್ಜಿ ಹಳೆ ಪೆಟ್ಟಿಗೆನಾ? ಒಂದ್ ಕೆಲಸ ಮಾಡು, ಸ್ವಲ್ಪ ಜಾಗ ಮಾಡ್ಕೊಟ್ಬಿಡು, ಫ್ರಿಜ್ ಅಲ್ಲಿ ನಾನೇ ಕುತ್ಕೊಂಡ್ಬಿಡ್ತೀನಿ. ನಿಧಾನಕ್ಕಿರ್ಚೆ ಫ್ರಿಜ್ ಇರೋದೇ ಮನೇಲಿರೋ ಐಟಮ್ಸ್ ಎಲ್ಲ ಇಡೋದಕ್ಕೆ. ಇಲ್ಲ ನೀನ್ ತಲೆ ಮೇಲೆ ಇಡ್ಲಾ? ಅಮ್ಮ ಫ್ರಿಜ್ ಅಲ್ಲಿ ಎಲ್ಲ ಪದಾರ್ಥಗಳನ್ನ ಇಡಬಾರ್ದು ಅಮ್ಮ, ಹಾಳಾಗತ್ತೆ. ಈರುಳ್ಳಿ ತರ ಇರುವಂತ ರೂಟ್ ವೆಜಿಟೇಬಲ್ಸ್ ನ ಫ್ರಿಜ್ ಅಲ್ಲಿ ಏನಾದ್ರೂ ಇಟ್ರೆ ಅದರಲ್ಲಿರೋ ಮಾಯಿಶ್ಚರೈಸ್ ಅಬ್ಸರ್ವ್ ಆಗಿ ಈರುಳ್ಳಿಯಲ್ಲಿ ಫಂಗಸ್ ಕ್ರಿಯೇಟ್ ಆಗಿ ಹಾಳಾಗುತ್ತೆ. ಅದೇ ರೀತಿ ಆಲೂಗಡ್ಡೆ ಏನಾದ್ರೂ ಫ್ರಿಜ್ ಅಲ್ಲಿ ಇಡ್ತಿದೀವಿ ಅಂತಂದ್ರೆ ಅದರಲ್ಲಿರೋ ಸ್ಟ್ರಾಚ್ ಕಂಟೆಂಟ್ ಶುಗರ್ ಆಗಿ ಕನ್ವರ್ಟ್ ಆಗೋದ್ರಿಂದ ಅದನ್ನ ಅಡಿಗೆಗೆ ಬಳಸಿದ್ರೆ ಟೇಸ್ಟ್ ಇರೋದಿಲ್ಲ. ಇನ್ನು ಬ್ರೆಡ್, ಕೇಕು, ಬನ್ನು ಇದನ್ನೆಲ್ಲ ಕೋಲ್ಡ್ ಟೆಂಪರೇಚರ್ ಇಡೋದ್ರಿಂದ ಮಾಯಿಶ್ಚರೈಸ್ ಅಬ್ಸರ್ವ್ ಆಗಿ ಬ್ರೆಡ್ ಹಾಳಾಗುತ್ತೆ, ತಿನ್ನೋದಕ್ಕಾಗಲ್ಲ, ಆಚೆ ಕಡೆ ಬಿಸಾಕ್ಬೇಕಷ್ಟೇ. ಇನ್ನು ಬಾಳೆಹಣ್ಣು ಏನಾದ್ರೂ ಫ್ರಿಜ್ ಅಲ್ಲಿ ಇಟ್ವಿ ಅಂತಂದ್ರೆ ಅದು ಬೇಗ ಕಪ್ಪಾಗುತ್ತೆ. ಬಾಳೆಕಾಯಿನ ಫ್ರಿಜ್ ಅಲ್ಲಿ ಇಟ್ರೆ ಅದು ಹಣ್ಣೇ ಆಗಲ್ಲ, ಡಸ್ಟ್ಬಿನ್ ಬಿಸಾಕ್ಬೇಕಷ್ಟೇ. ಇನ್ನು ಜೇನುತುಪ್ಪ ಅಂತೂ ಫ್ರಿಜ್ ಅಲ್ಲಿ ಇಡಬೇಡ, ಅದರಲ್ಲಿರೋ ಶುಗರ್ ಕಂಟೆಂಟ್ ಗಟ್ಟಿಯಾಗಿ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಪದಾರ್ಥಗಳನ್ನ ಫ್ರಿಜ್ ಅಲ್ಲಿ ಇಡೋದನ್ನ ಬಿಡಮ್ಮ. ಹೌದಾ ಚಂದನ, ಒಂದ್ ವಾರದ ಸಾಂಬಾರ್ ಮಿಕ್ಕಿದೆ, ನೆನ್ನೆದು ರೈಸ್ ಹಾಗೆ ಉಳಿದಿದೆ, ಅದನ್ನೆಲ್ಲ ನೀನೇ ತಿನ್ಬಿಡು ಆಯ್ತಾ? ಫ್ರಿಜ್ ಅಲ್ಲಿ ಯಾಕೆ ಇಡೋದು? ಸುಮ್ಮನೆ ಬಿಸಾಕದೆಲ್ಲ ಬೇಡ, ನಂಗೆ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಅಮ್ಮ ಫ್ರಿಜ್ ನ ನೀನು ಕೊಡ್ಸಿ ನಾನ್ ತಪ್ಪು ಮಾಡ್ದೆ.